ಯಶಸ್ವಿಯಾಗಿದೆ ಅನ್ನುವಂತಹ ವಿಚಾರ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 4 ಗಗನಯಾತ್ರಿಗಳು ಭೂಮಿಗೆ ಯಶಸ್ವಿಯಾಗಿ ವಾಪಸ್ ಆಗಿದ್ದಾರೆ. 4 ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ ಅಂತ ನಾಸಾನೇ ಅಧಿಕೃತವಾಗಿ ಸ್ಪಷ್ಟಪಡಿಸ್ತಾ ಇದೆ. ಗಗನಯಾತ್ರಿಗಳು ಆರೋಗ್ಯವಾಗಿದ್ದಾರೆ, ಯಾವುದೇ ಆತಂಕ ಇಲ್ಲ, ಎಲ್ಲವೂ ಯೋಜನೆಯಂತೆ ಯಶಸ್ವಿಯಾಗಿದೆ ಅನ್ನುವಂತಹ ವಿಚಾರ. ಹಲವು ಸವಾಲುಗಳ ಮಧ್ಯೆ ಸಕ್ಸಸ್ ಆಗಿದ್ದೀವಿ ಅನ್ನೋದನ್ನ ನಾಸಾ ಅಧಿಕೃತವಾಗಿ ತನ್ನ ಖಾತೆಯ ಮೂಲಕ ಸ್ಪಷ್ಟೀಕರಣ ಕೊಡ್ತಾ ಇದೆ. ಕ್ರೂ 9 ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿರೋ ಬಗ್ಗೆ ನಾಸಾ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಸ್ಪೇಸ್ ಎಕ್ಸ್ ಅತ್ಯುತ್ತಮ ಸಹಕಾರ ನೀಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ನಾಸಾ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ. ಸಹಜವಾಗಿ ಕೆಲವರಿಗೆ ಕುತೂಹಲ, ಆತಂಕ ಇತ್ತು. ಅವರ ಆರೋಗ್ಯ ಹೇಗಿರಬಹುದು, ಆರಾಮಾಗಿದ್ದಾರಾ, ಲ್ಯಾಂಡ್ ಆದ ಮೇಲೆ ಪ್ರೋಸೆಸ್ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಾಸಾ ಅಧಿಕೃತ ತಮ್ಮ ಖಾತೆಯಲ್ಲೇ ಹೇಳಿಕೊಂಡಿರೋ ಪ್ರಕಾರ ಸುನೀತಾ ವಿಲಿಯಮ್ಸ್ ಅಂಡ್ ಟೀಮ್ ಅನ್ನ ಯಶಸ್ವಿಯಾಗಿ ಕರೆತರುವಂತಹ ಪ್ರಯತ್ನ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ನಾವಾಗಲೇ ಹೇಳ್ತಾ ಇದ್ವಲ್ಲ, ಹಲವು ಸವಾಲುಗಳಂತೂ ಇದ್ದೇ ಇತ್ತು. ಆ ಸವಾಲುಗಳನ್ನ ಮೀರಿ ಯಶಸ್ವಿಯಾಗಿ ಅವರನ್ನ ಕರೆತರುವ ಪ್ರಯತ್ನ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ನೋಡಿ, ಈಗ ಬಂದಿಳಿದಂಗೆ ಅಂದ್ರೆ ಬೆಳಗಿನ ಜಾವ 3:27 ಲ್ಯಾಂಡ್ ಆದಾಗ ಆ ರೀತಿಯ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಮರಳಿ ಭೂಮಿಗೆ ಬಂದಿದ್ದಾರೆ ಸುನೀತಾ ವಿಲಿಯಮ್ಸ್. ಎಲಾನ್ ಮಸ್ಕ್, ಸ್ಪೇಸ್ ಎಕ್ಸ್, ನಾಸಾಗೆ ಧನ್ಯವಾದ ತಿಳಿಸಿದ್ದಾರೆ. ಭರವಸೆ ಕೊಟ್ಟಿದ್ದೆವು, ಭರವಸೆಯನ್ನ ಈಡೇರಿಸಿದ್ದೇವೆ, ಅಭಿನಂದನೆ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮರಳಿ ಭೂಮಿಗೆ ಬಂದಿದ್ದಾರೆ ಸುನೀತಾ ವಿಲಿಯಮ್ಸ್ ಅಂಡ್ ಟೀಮ್. ಈ ಕುರಿತಾಗಿ ಎಲಾನ್ ಮಸ್ಕ್, ಸ್ಪೇಸ್ ಎಕ್ಸ್, ನಾಸಾಗೆ ಧನ್ಯವಾದ ಹೇಳಿದ್ದಾರೆ. ಏನು ಮಾತು ಕೊಟ್ಟಿದ್ವೋ, ಏನ್ ಭರವಸೆ ಕೊಟ್ಟಿದ್ವೋ ಅದನ್ನ ಯಶಸ್ವಿಯಾಗಿ ಪೂರೈಸಿದ್ದೀವಿ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಹೇಗಿತ್ತು ಅವರ 286 ದಿನಗಳ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವರ ಪಯಣ ಅಥವಾ ಅವರ ಸಂಶೋಧನೆ, ಆ ದಿನಗಳು ಎಷ್ಟು ಸ್ಟ್ರಗಲಿಂಗ್ ಆಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 286 ದಿನಗಳು. ಅಂದ್ರೆ 8 ದಿನಕ್ಕೆ ಹೋದವರು 9 ತಿಂಗಳು ಅಲ್ಲಿ ಸಿಲುಕಾಕಿಕೊಳ್ತಾರೆ ತಾಂತ್ರಿಕ ದೋಷದಿಂದಾಗಿ ಅಂತ ಅಂದ್ರೆ ಹೇಗಿರಬಹುದು ಆ ದಿನಗಳು ಅನ್ನೋದು ಬಹುತೇಕರ ಕುತೂಹಲ ಆಗಿತ್ತು. ಒಂಥರ ಇದು ನಾಸಾ ಹೇಳೋ ಪ್ರಕಾರ ಒಂದು ಸುದೀರ್ಘ ಅವಧಿ ನಾವು ಅಂದುಕೊಂಡಿದ್ದನ್ನ ಮಾಡೋದಕ್ಕಾಗದೆ ತಾಂತ್ರಿಕ ದೋಷದಿಂದಾಗಿ ಅವರು ಅಲ್ಲಿ ಸಿಲುಕಾಕಿಕೊಳ್ಬೇಕಾಗಿತ್ತು. ಮೋಸ್ಟ್ಲಿ ನಾಸಾ ಕೂಡ ಈ ಹಿಂದೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು. ಅವ್ರನ್ನ ಕರೆ ತರುವಂತಹ ಪ್ರಯತ್ನಗಳು ಸತತವಾಗಿ ಆಗ್ತಾ ಇದ್ರು ಕೂಡ ಹಲವು ಬಾರಿ ಅದು ಕೈಗೂಡಿಲ್ಲ ಅಂತ. ಹಾಗಾಗಿ ಬಹುತೇಕರಿಗೆ ಆತಂಕ ಇದ್ದಿತ್ತು, ಈ ಬಾರಿ ಆದ್ರೂ ಯಶಸ್ವಿ ಆಗುತ್ತಾ ಇಲ್ವಾ ಅಂತ. ಅಂತೂ ಯಶಸ್ವಿಯಾಗಿದೆ. 9 ತಿಂಗಳ ಬಳಿಕ ಸುನೀತಾ ಭೂಮಿಗೆ ಬಂದಿಳಿದಿದ್ದಾರೆ. ಭಾರತದ ಹಲವೆಡೆ ಸಂಭ್ರಮಾಚರಣೆ ನೋಡೋದಕ್ಕೆ ಸಿಗ್ತಾ ಇದೆ. ಗುಜರಾತ್ನ ಜೂರ್ಸಾಲ್ನಲ್ಲಿ ಪಟಾಕಿ ಸಿಡಿಸಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಸುನೀತಾ ತಂದೆ ದೀಪಕ್ ಪಾಂಡ್ಯ ಅವರ ಗ್ರಾಮ, ಅಲ್ಲೂ ಕೂಡ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ತಮ್ಮೂರಿನ ಮಗಳ ಸಾಧನೆಗೆ ಕುಣಿದು ಕುಪ್ಪಳಿಸಿದ್ದಾರೆ ಗ್ರಾಮಸ್ಥರು. ಇಡೀ ಭಾರತ ಹೆಮ್ಮೆ ಪಡ್ತಾ ಇದೆ, ಇಡೀ ವಿಶ್ವ ಹೆಮ್ಮೆ ಪಡ್ತಾ ಇದೆ ಅಂದ್ರೆ ಅವರ ಹುಟ್ಟೂರಲ್ಲಿ ಆ ಜನರ ಮನಸ್ಥಿತಿ, ಆ ಹರ್ಷೋದ್ಗಾರಕ್ಕೆ ಮೋಸ್ಟ್ಲಿ ಪಾರವೇ ಇಲ್ಲ ಅಂತ ಅನ್ಸುತ್ತೆ. ಅವರ ಹುಟ್ಟೂರಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಜೂನ್ 5, 2024 ಆಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದಂತಹ ಸುನೀತಾ ವಿಲಿಯಮ್ಸ್ ಅಲ್ಲಿಂದ ಇಲ್ಲಿ ತನಕ ಸರಿಸುಮಾರು 9 ತಿಂಗಳು ಕಂಪ್ಲೀಟ್ ಆಗೋಯ್ತು. ಅದಾದ ಬಳಿಕ ಈಗ ಭೂಮಿಗೆ ವಾಪಸ್ ಆಗಿದ್ದಾರೆ ಅನ್ನುವಂತಹ ಖುಷಿ ನೋಡಿ ಅವರ ಅಭಿಮಾನಿಗಳಲ್ಲಿ, ಜೊತೆಗೆ ಅವರ ಹುಟ್ಟೂರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಯಶಸ್ವಿಯಾಗಿದೆ ಅನ್ನುವಂತಹ ವಿಚಾರ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 4 ಗಗನಯಾತ್ರಿಗಳು ಭೂಮಿಗೆ ಯಶಸ್ವಿಯಾಗಿ ವಾಪಸ್ ಆಗಿದ್ದಾರೆ.
ನಾಲ್ವರು ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ ಅಂತ ನಾಸಾನೇ ಅಧಿಕೃತವಾಗಿ ಸ್ಪಷ್ಟಪಡಿಸ್ತಾ ಇದೆ. ಗಗನಯಾತ್ರಿಗಳು ಆರೋಗ್ಯವಾಗಿದ್ದಾರೆ, ಯಾವುದೇ ಆತಂಕ ಇಲ್ಲ, ಎಲ್ಲವೂ ಯೋಜನೆಯಂತೆ ಯಶಸ್ವಿಯಾಗಿದೆ ಅನ್ನುವಂತಹ ವಿಚಾರ. ಹಲವು ಸವಾಲುಗಳ ಮಧ್ಯೆ ಸಕ್ಸಸ್ ಆಗಿದ್ದೀವಿ ಅನ್ನೋದನ್ನ ನಾಸಾ ಅಧಿಕೃತವಾಗಿ ತನ್ನ ಖಾತೆಯ ಮೂಲಕ ಸ್ಪಷ್ಟೀಕರಣ ಕೊಡ್ತಾ ಇದೆ. ಕ್ರೂ 9 ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿರೋ ಬಗ್ಗೆ ನಾಸಾ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಸ್ಪೇಸ್ ಎಕ್ಸ್ ಅತ್ಯುತ್ತಮ ಸಹಕಾರ ನೀಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ನಾಸಾ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ. ಸಹಜವಾಗಿ ಕೆಲವರಿಗೆ ಕುತೂಹಲ, ಆತಂಕ ಇತ್ತು. ಅವರ ಆರೋಗ್ಯ ಹೇಗಿರಬಹುದು, ಆರಾಮಾಗಿದ್ದಾರಾ, ಲ್ಯಾಂಡ್ ಆದ ಮೇಲೆ ಪ್ರೋಸೆಸ್ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಾಸಾ ಅಧಿಕೃತ ತಮ್ಮ ಖಾತೆಯಲ್ಲೇ ಹೇಳಿಕೊಂಡಿರೋ ಪ್ರಕಾರ ಸುನೀತಾ ವಿಲಿಯಮ್ಸ್ ಅಂಡ್ ಟೀಮ್ ಅನ್ನ ಯಶಸ್ವಿಯಾಗಿ ಕರೆತರುವಂತಹ ಪ್ರಯತ್ನ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ನಾವಾಗ್ಲೇ ಹೇಳ್ತಾ ಇದ್ವಲ್ಲ, ಹಲವು ಸವಾಲುಗಳಂತೂ ಇದ್ದೇ ಇತ್ತು. ಆ ಸವಾಲುಗಳನ್ನ ಮೀರಿ ಯಶಸ್ವಿಯಾಗಿ ಅವರನ್ನ ಕರೆತರುವ ಪ್ರಯತ್ನ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ನೋಡಿ, ಈಗ ಬಂದಿಳಿದಂಗೆ ಅಂದ್ರೆ ಬೆಳಗಿನ ಜಾವ 3:27 ಲ್ಯಾಂಡ್ ಆದಾಗ ಆ ರೀತಿಯ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಮರಳಿ ಭೂಮಿಗೆ ಬಂದಿದ್ದಾರೆ ಸುನೀತಾ ವಿಲಿಯಮ್ಸ್. ಎಲಾನ್ ಮಸ್ಕ್, ಸ್ಪೇಸ್ ಎಕ್ಸ್, ನಾಸಾಗೆ ಧನ್ಯವಾದ ತಿಳಿಸಿದ್ದಾರೆ. ಭರವಸೆ ಕೊಟ್ಟಿದ್ದೆವು, ಭರವಸೆಯನ್ನ ಈಡೇರಿಸಿದ್ದೇವೆ, ಅಭಿನಂದನೆ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮರಳಿ ಭೂಮಿಗೆ ಬಂದಿದ್ದಾರೆ ಸುನೀತಾ ವಿಲಿಯಮ್ಸ್ ಅಂಡ್ ಟೀಮ್. ಈ ಕುರಿತಾಗಿ ಎಲಾನ್ ಮಸ್ಕ್, ಸ್ಪೇಸ್ ಎಕ್ಸ್, ನಾಸಾಗೆ ಧನ್ಯವಾದ ಹೇಳಿದ್ದಾರೆ. ಏನು ಮಾತು ಕೊಟ್ಟಿದ್ವೋ, ಏನ್ ಭರವಸೆ ಕೊಟ್ಟಿದ್ವೋ ಅದನ್ನ ಯಶಸ್ವಿಯಾಗಿ ಪೂರೈಸಿದ್ದೀವಿ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಹೇಗಿತ್ತು ಅವರ 286 ದಿನಗಳ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವರ ಪಯಣ ಅಥವಾ ಅವರ ಸಂಶೋಧನೆ, ಆ ದಿನಗಳು ಎಷ್ಟು ಸ್ಟ್ರಗಲಿಂಗ್ ಆಗಿತ್ತು ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 286 ದಿನಗಳು. ಅಂದ್ರೆ 8 ದಿನಕ್ಕೆ ಹೋದವರು 9 ತಿಂಗಳು ಅಲ್ಲಿ ಸಿಲುಕಾಕಿಕೊಳ್ತಾರೆ ತಾಂತ್ರಿಕ ದೋಷದಿಂದಾಗಿ ಅಂತ ಅಂದ್ರೆ ಹೇಗಿರಬಹುದು ಆ ದಿನಗಳು ಅನ್ನೋದು ಬಹುತೇಕರ ಕುತೂಹಲ ಆಗಿತ್ತು. ಒಂಥರ ಇದು ನಾಸಾ ಹೇಳೋ ಪ್ರಕಾರ ಒಂದು ಸುದೀರ್ಘ ಅವಧಿ ನಾವು ಅಂದುಕೊಂಡಿದ್ದನ್ನ ಮಾಡೋದಕ್ಕಾಗದೆ ತಾಂತ್ರಿಕ ದೋಷದಿಂದಾಗಿ ಅವರು ಅಲ್ಲಿ ಸಿಲುಕಾಕಿಕೊಳ್ಬೇಕಾಗಿತ್ತು. ಮೋಸ್ಟ್ಲಿ ನಾಸಾ ಕೂಡ ಈ ಹಿಂದೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು. ಅವ್ರನ್ನ ಕರೆತರುವಂತಹ ಪ್ರಯತ್ನಗಳು ಸತತವಾಗಿ ಆಗ್ತಾ ಇದ್ರು ಕೂಡ ಹಲವು ಬಾರಿ ಅದು ಕೈಗೂಡಿಲ್ಲ ಅಂತ. ಹಾಗಾಗಿ ಬಹುತೇಕರಿಗೆ ಆತಂಕ ಇದ್ದಿತ್ತು, ಈ ಬಾರಿಯಾದ್ರೂ ಯಶಸ್ವಿ ಆಗುತ್ತಾ ಇಲ್ವಾ ಅಂತ. ಅಂತೂ ಯಶಸ್ವಿಯಾಗಿದೆ. 9 ತಿಂಗಳ ಬಳಿಕ ಸುನೀತಾ ಭೂಮಿಗೆ ಬಂದಿಳಿದಿದ್ದಾರೆ. ಭಾರತದ ಹಲವೆಡೆ ಸಂಭ್ರಮಾಚರಣೆ ನೋಡೋದಕ್ಕೆ ಸಿಗ್ತಾ ಇದೆ. ಗುಜರಾತ್ನ ಜೂರ್ಸಾಲ್ನಲ್ಲಿ ಪಟಾಕಿ ಸಿಡಿಸಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಸುನೀತಾ ತಂದೆ ದೀಪಕ್ ಪಾಂಡ್ಯ ಅವರ ಗ್ರಾಮ, ಅಲ್ಲೂ ಕೂಡ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ತಮ್ಮೂರಿನ ಮಗಳ ಸಾಧನೆಗೆ ಕುಣಿದು ಕುಪ್ಪಳಿಸಿದ್ದಾರೆ ಗ್ರಾಮಸ್ಥರು. ಇಡೀ ಭಾರತ ಹೆಮ್ಮೆ ಪಡ್ತಾ ಇದೆ, ಇಡೀ ವಿಶ್ವ ಹೆಮ್ಮೆ ಪಡ್ತಾ ಇದೆ ಅಂದ್ರೆ ಅವರ ಹುಟ್ಟೂರಲ್ಲಿ ಆ ಜನರ ಮನಸ್ಥಿತಿ, ಆ ಹರ್ಷೋದ್ಗಾರಕ್ಕೆ ಮುಸ್ಲಿ ಪಾರವೇ ಇಲ್ಲ ಅಂತ ಅನ್ಸುತ್ತೆ. ಅವರ ಹುಟ್ಟೂರಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಜೂನ್ 5, 2024 ಆಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದಂತಹ ಸುನೀತಾ ವಿಲಿಯಮ್ಸ್ ಅಲ್ಲಿಂದ ಇಲ್ಲಿ ತನಕ ಸರಿಸುಮಾರು 9 ತಿಂಗಳು ಕಂಪ್ಲೀಟ್ ಆಗೋಯ್ತು. ಅದಾದ ಬಳಿಕ ಈಗ ಭೂಮಿಗೆ ವಾಪಸ್ ಆಗಿದ್ದಾರೆ ಅನ್ನುವಂತಹ ಖುಷಿ ನೋಡಿ ಅವರ ಅಭಿಮಾನಿಗಳಲ್ಲಿ, ಜೊತೆಗೆ ಅವರ ಹುಟ್ಟೂರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ.